ಕುಣಿಗಲ್ ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಅನುದಾನದಲ್ಲಿ 60 ಕೋಟಿ ವೆಚ್ಚದಲ್ಲಿ ಪಟ್ಟಣದ ಎಲ್ಲಾ ವಾರ್ಡ್ಗಳ ರೋಡ್ಗಳ ಡಾಂಬರೀಕರಣ ಹಾಗೂ ಚರಂಡಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನ ನೆರವೇರಿಸಿದ ಡಾಕ್ಟರ್ ಎಚ್.ಡಿ. ರಂಗನಾಥ್ ಮಾತನಾಡುತ್ತಾ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಕುಣಿಗಲ್ ಪಟ್ಟಣದ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನವನ್ನ ನೀಡಿದ್ದಾರೆ. ಇನ್ನೂ ಹೆಚ್ಚಿನ ಅನುದಾನ ತರಲು ಬದ್ಧರಾಗಿದ್ದು ಕುಣಿಗಲ್ ಪಟ್ಟಣದ ಎಲ್ಲಾ ಮಣ್ಣಿನ ರೋಡ್ಗಳು ಡಾಂಬರೀಕರಣ ಮಾಡುತ್ತೇನೆ. ಸರ್ಕಾರಿ ಮೆಡಿಕಲ್ ಕಾಲೇಜು ತಂದೆ ತರ್ತೇನೆ ಎಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಎಚ್.ಎಂ. ಅಶೋಕ್, ಪ್ರಜಾಪವರ್ ಟಿವಿ, ಕುಣಿಗಲ್. ಬ್ಯೂರೋ ರಿಪೋರ್ಟ್ ಎಚ್.ಎಂ. ಅಶೋಕ್, NKS TV4 ಕುಣಿಗಲ್. ಪಟ್ಟಣದಲ್ಲಿ ಒಳಚರಂಡಿಯ ವ್ಯವಸ್ಥೆಯ ಸಮಗ್ರವಾಗಿ ಮಾಡಬೇಕು ಅಂತೇಳಿ ಬಹಳ ದಿನದ ಹಿರೀಕರ ಒಂದು ಬೇಡಿಕೆ ಇತ್ತು. ಅದರಲ್ಲೂ ತಾಯಂದಿರೆಲ್ಲ ನಾವು ಸ್ನಾನ ಮಾಡೋದ್ರದ್ದು ಜೊತೆಗೆ ಏನು ಲ್ಯಾಬರೇಟರಿಗಳು ಮತ್ತು ಟಾಯ್ಲೆಟ್ಗಳು ಎಲ್ಲ ಚರಂಡಿಗೆ ಹೋಗುತ್ತೆ ಅನ್ನೋದನ್ನು ಬದಲಾವಣೆ ಮಾಡಬೇಕು ಅನ್ನೋದನ್ನು ಕೋರಿಕೆ ಮೇರೆಗೆ ನನ್ನ ಸರ್ಕಾರದಲ್ಲಿ ಶ್ರೀಯುತ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಮಂತ್ರಿಗಳಾದಂಥ ಬೈರತಿ ಸುರೇಶ್ ಅವರ ಸಹಯೋಗದಲ್ಲಿ ಇವತ್ತು ಸುಮಾರು 38 ಕೋಟಿ ರೂಪಾಯಿಯಷ್ಟು ಒಳಚರಂಡಿಯ ಒಂದು ಕಾಮಗಾರಿನ ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಪಟ್ಟಣದಲ್ಲಿ ಭಾಳಷ್ಟು ಡಾಂಬರೀಕರಣದ ಬೇಡಿಕೆ ಇತ್ತು. ಹಾಗಾಗಿ ಇವತ್ತು 10 ಕೋಟಿ ರೂಪಾಯಿ ಅಷ್ಟು ಅನುದಾನವನ್ನು ತಂದು ಡಾಂಬರೀಕರಣ ಮಾಡ್ತಾ ಇದ್ದೇವೆ. ಇವತ್ತು ಸುಮಾರು 50 ಕೋಟಿ ರೂಪಾಯಿ ಅಷ್ಟು ಕುಣಿಗಲ್ ಪಟ್ಟಣದಲ್ಲಿ ವಿಶೇಷವಾದಂಥ ಅನುದಾನದಲ್ಲಿ ಸಮಗ್ರವಾಗಿ ಅಭಿವೃದ್ಧಿ ಮಾಡ್ತಾ ಇರೋದೇ ಒಂದು ಸಂತೋಷ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಸ್ಟೇಡಿಯಂ ಮಾಡಬೇಕಾಗಿದೆ. ಹಾಗೆಯೇ ಇನ್ನು ಕೆಲವು ನಾನು ಮೆಡಿಕಲ್ ಕಾಲೇಜ್ ಅಂತ ಅನಿಸಿದೆ. ಸೊ ಅದನ್ನು ಮುಂದಿನ ದಿನಗಳಲ್ಲಿ ಹೇಳ್ತೇನೆ. ನಾನು ಎಲ್ಲರಿಗೂ ಧನ್ಯವಾದಗಳು.